ನಮಸ್ಕಾರ ಸ್ನೇಹಿತರೆ, ನಾವು ಈ ವಿಡಿಯೋದಲ್ಲಿ ಕರ್ನಾಟಕ ಟಿ 2025ಕ್ಕೆ ಸಂಬಂಧಪಟ್ಟಂತೆ ಅಂದರೆ ಪೇಪರ್ 1ನ ಎಕ್ಸ್ಪೆಕ್ಟೆಡ್ ಕೀ ಉತ್ತರಗಳನ್ನು ನೋಡ್ತೋಗೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ನಾವು ನೇರವಾಗಿ ವಿಷಯಕ್ಕೆ ಬರೋದಾದರೆ ಈ ಒಂದು ಪತ್ರಿಕೆ 150 ಪ್ರಶ್ನೆಗಳನ್ನು ಒಳಗೊಂಡಿದ್ದು ಗರಿಷ್ಠ 150 ಅಂಕಗಳನ್ನು ಕೂಡ ಒಳಗೊಂಡಿರುತ್ತದೆ. ಅದೆಲ್ಲ ತಮಗೆಲ್ರಿಗೂ ಗೊತ್ತಿರ್ತಕ್ಕಂಥ ವಿಷಯ. ನಾವು ಇಲ್ಲಿ ನೋಡೋದಾದರೆ ಮೊದಲು ಪಾರ್ಟ್ 1 ಯಾವುದಪ್ಪ ಅಂದರೆ ಅದು ಕನ್ನಡ ಭಾಷೆಗೆ ಸಂಬಂಧಪಟ್ಟಂತೆ ಇರುತ್ತೆ. ಬಹುತೇಕರದ್ದು ಪ್ರಥಮ ಭಾಷೆ ಕನ್ನಡವನ್ನೇ ಆಯ್ಕೊಂಡಿರ್ತಾರೆ. ಆ ಕಾರಣಕ್ಕೋಸ್ಕರ ನಾನು ಪ್ರಥಮ ಭಾಷೆ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಕೀ ಉತ್ತರಗಳನ್ನು ನಾವು ಮೊದಲಿಂದ ನೋಡ್ತಾ ಹೋಗೋಣ. ನೋಡಿ, ಇಲ್ಲಿ ಒಂದು ಗದ್ಯ ಭಾಗವನ್ನು ಅವರು ಕೊಟ್ಟಿದ್ದಾರೆ. ಅಲ್ಲಿ 1ರಿಂದ ಒಟ್ಟು 8 ಪ್ರಶ್ನೆಗಳು ಅಂದರೆ 1ರಿಂದ 8ನೇ ಪ್ರಶ್ನೆವರೆಗೂ ಈ ಒಂದು ಗದ್ಯ ಭಾಗವನ್ನು ಓದುವುದರ ಮೂಲಕ ಉತ್ತರವನ್ನು ನೀಡಬೇಕಾಗುತ್ತೆ. ತಾವಿಲ್ಲಿ ನೋಡ್ಬೋದು, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಬಗ್ಗೆ ಈ ಒಂದು ಗದ್ಯ ಭಾಗ ಇರತಕ್ಕಂಥದ್ದು. ಸೊ ಇದನ್ನೆಲ್ಲ ನಾವು ಓದ್ಕೊಂತ ಕೂಡೋದು ಬೇಡ. ನೀವು ಆಲ್ರೆಡಿ ಓದಿರ್ತೀರಿ. ನಾವು ನೇರವಾಗಿ ಪ್ರಶ್ನೆ ಮತ್ತು ಉತ್ತರಗಳಿಗೆ ಹೋಗೋದಾದರೆ ತಾವಿಲ್ಲಿ ನೋಡ್ಬೋದು, 1ನೇ ಪ್ರಶ್ನೆ, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರರು ಬರೆದಂಥ ಮೊದಲ ಸಣ್ಣ ಕತೆ ಯಾವುದಪ್ಪ ಅಂದರೆ ಅದಕ್ಕೆ ಸರಿಯಾದಂಥ ಉತ್ತರ ರಂಗನ ಮದುವೆ. ಇದೇ ಒಂದು ಗದ್ಯ ಭಾಗದಲ್ಲೇ ನೀಡಿರ್ತಕ್ಕಂಥದ್ದು. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರರವರ ಕಾವ್ಯನಾಮ ಯಾವುದು ಅಂತೇಳಿ 2ನೇ ಪ್ರಶ್ನೆಯನ್ನು ಅವರು ಕೇಳಿರ್ತಕ್ಕಂಥದ್ದು. ಇದಕ್ಕೆ ಸರಿಯಾದಂಥ ಉತ್ತರ ಶ್ರೀನಿವಾಸ. ಬಹುತೇಕರಿಗೆ ಗೊತ್ತಿರತಕ್ಕಂಥ ಉತ್ತರನೇ ಇದು. ನೆಕ್ಸ್ಟ್ 3ನೇ ಪ್ರಶ್ನೆಯನ್ನು ನೋಡೋದಾದರೆ ಮಾಸ್ತಿಯವರು ಬರೆದಂಥ ಸುಬ್ಬಣ್ಣ ನೀಳಗತೆಯು ಹೊಂದಿರುವ ಕಥಾ ವಿಷಯ ಏನು ಅಂತೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಈ ಒಂದು ಗದ್ಯ ಭಾಗವನ್ನು ನಾವು ಸರಿಯಾಗಿ ಅರ್ಥೈಸ್ಕೊಂಡ್ವಿ ಅಂದರೆ ಅದರ ಉತ್ತರ ನಮಗೆ ಸಹಜವಾಗಿ ಗೊತ್ತಾಗುತ್ತೆ. ಏನಪ್ಪ ಅಂದರೆ ಸುಬ್ಬಣ್ಣ ನೀಳಗತೆಯು ಸಂಗೀತಗಾರನ ಜೀವನ ಕಥಾ ವಿಷಯವನ್ನು ಅದು ಒಳಗೊಂಡಿರ್ತಕ್ಕಂಥದ್ದು. ಮತ್ತೊಂದು ಉತ್ತರ ಪ್ರಶ್ನೆ 4ನೇ ಪ್ರಶ್ನೆ, ಮಾಸ್ತಿಯವರು ಬರೆದಂಥ ಗುರುದಕ್ಷಿಣೆ ಅಂತಕ್ಕಂಥ ಕೃತಿ ಯಾವ ಭಾಷೆಗೆ ಭಾಷಾಂತರ ಆಗಿದೆ ಅಂತೇಳಿ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದು. ಇದಕ್ಕೆ ಸರಿಯಾದಂಥ ಉತ್ತರ ತಮಿಳು ಭಾಷೆ ಆಗುತ್ತೆ. ಅಂದರೆ ಗುರುದಕ್ಷಿಣೆ ಎನ್ನುವಂಥ ಒಂದು ಕೃತಿ ತಮಿಳು ಭಾಷೆಗೆ ಟ್ರಾನ್ಸ್ಲೇಟ್ ಆಗಿರ್ತಕ್ಕಂಥದ್ದು. ನೋಡಿ, 5ನೇ ಪ್ರಶ್ನೆ, ಸಾರ್ವಜನಿಕರು ಮಾಸ್ತಿಯವರನ್ನು ಸನ್ಮಾನಿಸಿದ್ದು ಅವರಿಗೆ ಈ ಪ್ರಶಸ್ತಿ ದೊರೆತಾಗ. ಅಂದರೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರಿಗೆ ದೆಹಲಿ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಗುತ್ತೆ. ಆ ಸಂದರ್ಭದಲ್ಲಿ ಸಾರ್ವಜನಿಕರು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರರನ್ನು ಸನ್ಮಾನಿಸ್ತಾರೆ. 6ನೇ ಪ್ರಶ್ನೆಯನ್ನು ನೋಡೋದಾದರೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರರವರು ಏನು ಮಾಡ್ತಾರೆ ಅಂದರೆ ಕೆಲವು ಸಣ್ಣ ಕಥೆಗಳು ಎನ್ನುವಂಥ ಒಂದು ಕೃತಿಯನ್ನು ಪ್ರಕಟಿಸ್ತಾರೆ. ಅದು ಯಾವ ವರ್ಷ ಅಂತೇಳಿ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದು. ಅದು 1968ರಲ್ಲಿ ಇದಕ್ಕೆ ಸರಿಯಾದಂಥ ಉತ್ತರ ಆಗುವಂಥದ್ದು. ನೋಡಿ, ಇಲ್ಲಿ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರಿಗೆ ಸಂಬಂಧಪಟ್ಟಂತೆ 4 ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಅವರಿಗೆ ಸಂಬಂಧ ಇಲ್ಲದೇ ಇರುವಂಥ ಹೇಳಿಕೆ ಯಾವುದು ಅಂತೇಳಿ ಕೇಳಿರ್ತಕ್ಕಂಥದ್ದು. ಇದರಲ್ಲಿ ಕನ್ನಡ ಕಥಾ ಬ್ರಹ್ಮ, ಕಥೆಗಾರರ ಅಣ್ಣ, ಸಣ್ಣ ಕಥೆಗಳ ಪಿತಾಮಹ, ಇವು 3 ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರಿಗೆ ಸಂಬಂಧಪಡುತ್ತೆ. ಆದರೆ ಇವರಿಗೆ ಅನ್ವಯ ಆಗದಿರುವಂಥ ಉತ್ತರ ಯಾವುದಪ್ಪ ಅಂದರೆ ಅದು ಚುಟುಕು ಬ್ರಹ್ಮ. ಆದ್ದರಿಂದ ಇಲ್ಲಿ 1ನೇ ಆಪ್ಷನ್ ಸರಿಯಾದಂಥ ಉತ್ತರ ಆಗುತ್ತೆ. ನೋಡಿ, ಅತ್ಯುತ್ತಮ ಎನ್ನುವಂಥದ್ದು ಪದ ಏನಿದೆ ಇದು ಯಾವ ಸಂಧಿ ಅಂತೇಳಿ ಕೇಳಿರ್ತಕ್ಕಂಥದ್ದು. ಇದು ಹೆಣ್ಣು ಸಂಧಿ ಆಗುವಂಥದ್ದು. ಅತ್ಯುತ್ತಮ, ಕೊಟ್ಯಧೀಶ ಇವೆಲ್ಲವೂ ಏನಂತಂದರೆ ಹೆಣ್ಣು ಸಂಧಿಗೆ ಉದಾಹರಣೆ ಆಗಿರ್ತಕ್ಕಂಥದ್ದು. ಸ್ನೇಹಿತರೆ, ನಾವು ಮೇಲೆ ಏನು ಮಾಡಿದ್ವಿ ಅಂತಂದರೆ 1ರಿಂದ 8ನೇ ಪ್ರಶ್ನೆಯವರೆಗೆ ಗದ್ಯ ಭಾಗಕ್ಕೆ ಸಂಬಂಧಪಟ್ಟಂತೆ ನೋಡಿದರೆ ಇಲ್ಲಿ 9ನೇ ಪ್ರಶ್ನೆಯಿಂದ 15ನೇ ಪ್ರಶ್ನೆಯವರೆಗೆ ಈ ಪದ್ಯದಲ್ಲಿರ್ತಕ್ಕಂಥ ಪದ್ಯವನ್ನು ಓದಿ ಅರ್ಥೈಸಿಕೊಳ್ಳೋದ್ರ ಮೂಲಕ 9ನೇ ಪ್ರಶ್ನೆಯಿಂದ 15ನೇ ಪ್ರಶ್ನೆವರೆಗೆ ನಾವು ಉತ್ತರ ನೀಡಬೇಕಾಗುತ್ತೆ. ಇಲ್ಲಿ ನಾವು ನೇರವಾಗಿ ಪ್ರಶ್ನೆಗೆ ಹೋಗೋದಾದರೆ ನೆನಪಿನ ಬೆಳೆಯನ್ನು ತೂಗಿರುವುದು, ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 2 ಅಂದರೆ ಮಳೆ ಅಂತಕ್ಕಂಥದ್ದು ಸರಿ ಉತ್ತರ ಆಗುತ್ತೆ. ಆಮೇಲೆ ಕವಿ ಹೇಳುವಂತೆ ಮರುಕಳಿಸಿರುವುದು ಏನಪ್ಪ ಅಂದರೆ ಅದು 1ನೇ ಆಪ್ಷನ್ನು ಆನಂದ. 11ನೇ ಪ್ರಶ್ನೆಯನ್ನು ನೋಡೋದಾದರೆ ಮತ್ತೆ ಬರಬಾರದೆ ಎನ್ನುವಂಥದ್ದು ಇದಕ್ಕೆ ಸರಿಯಾದಂಥ ಉತ್ತರ 4 ಅಂದರೆ ಇಗ್ಗೆರೆದ ಹಳಗಾಲ ಅಂತಕ್ಕಂಥದ್ದು ಸರಿ ಉತ್ತರ ಆಗುವಂಥದ್ದು. ನೋಡಿ, ನೆಕ್ಸ್ಟ್ ಮಳೆಯು ಮರೆಯಗೊಡದಿರುವುದು, ಇದಕ್ಕೆ ಇದು 3ನೇ ಆಪ್ಷನ್ ಸರಿಯಾಗುತ್ತೆ. ಅಂದರೆ ಬಂಧ ಸಂಬಂಧಗಳನ್ನು ಅನ್ನುವಂಥದ್ದು ಸರಿ ಉತ್ತರ ಆಗುತ್ತೆ. ಮಳೆಯು ಜೀವಾಳವನು ಅಂದರೆ 13ನೇ ಪ್ರಶ್ನೆಗೆ ಕಲಕಿದೆ ಅನ್ನುವಂಥದ್ದು ಸರಿ ಉತ್ತರ ಆಗ್ತಕ್ಕಂಥದ್ದು. ಅದೇ ರೀತಿಯಾಗಿ 14ನೇ ಪ್ರಶ್ನೆ ಸುಖ ದುಃಖ ಅಂತಕ್ಕಂಥದ್ದು ಜೋಡು ನುಡಿ. ಆಮೇಲೆ ಪಯಣ ಪದದ ತತ್ಸಮ ರೂಪ ಪ್ರಯಾಣ ಆಗುವಂಥದ್ದು. ಒಟ್ಟಾರೆ 15 ಪ್ರಶ್ನೆಗಳಿಗೆ ಒಂದು ಎಕ್ಸ್ಪೆಕ್ಟೆಡ್ ಉತ್ತರಗಳನ್ನು ನಾವು ನೋಡ್ತಾ ಬಂದ್ವಿ. ಇಲ್ಲಿ 16ನೇ ಪ್ರಶ್ನೆಯನ್ನು ನೋಡಬೇಕು. ಅನುನಾಸಿಕವಲ್ಲದ ಅಕ್ಷರ ಅಂತೇಳಿ
ಕೇಳಿರ್ತಕ್ಕಂಥದ್ದು. ನೋಡಿ, ಅನುನಾಸಿಕ ಅಕ್ಷರ ಯಾವುದು ಅಲ್ಲ ಅಂತ ಕೇಳಿದರೆ ಇಲ್ಲಿ ಮ ಮತ್ತು ನ ಅನುನಾಸಿಕ ಅಕ್ಷರಗಳು, ಆದ್ದರಿಂದ ಇವೆರಡು ಇಲ್ಲಿ ಸಂಬಂಧಪಡಲ್ಲ. ಆದರೆ ಇಲ್ಲಿ ತಾವು ನೋಡ್ಬೋದು ಏನಪ್ಪ ಅಂದರೆ ತ ಮತ್ತು ಜ ಕೊಟ್ಟಿದ್ದಾರೆ. ಬಹುತೇಕ ಇದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಆ ಕಾರಣದಿಂದಾಗಿ ಯಾರೆಲ್ಲ 1 ಮತ್ತು 4ನೇ ಉತ್ತರವನ್ನು ಅಂದರೆ 1 ಮತ್ತು 4ನೇ ಆಪ್ಷನನ್ನು ಯಾರೆಲ್ಲ ಟಿಕ್ ಮಾಡಿದ್ರಿ ಅದು ನಿಮಗೆ ಸರಿಯಾದಂಥ ಉತ್ತರ ಆಗ್ಬೋದು. ಯಾಕಂತಂದರೆ ಇಲ್ಲಿ ತ ಮಾತ್ರ ಅಲ್ಲ, ಇದು ಜ ಕೂಡ ಇಲ್ಲಿ ಉತ್ತರ ಆಗ್ತಕ್ಕಂಥದ್ದು. ಹಾಗಾಗಿ 1 ಮತ್ತು 4 ಯಾರೆಲ್ಲ ಸರಿಯಾದಂಥ ಉತ್ತರ ಅಂದರೆ ಆಪ್ಷನನ್ನು ಕ್ಲಿಕ್ ಮಾಡಿದ್ರು ಅವರು ತ ಮತ್ತು ಜ ಇವು ಅನುನಾಸಿಕ ಅಲ್ಲದ ಅಕ್ಷರಗಳು. ನೆಕ್ಸ್ಟ್ 17ನೇ ಪ್ರಶ್ನೆ, ಕನ್ನಡ ವರ್ಣಮಾಲೆಯಲ್ಲಿರುವ ಒಟ್ಟು ವ್ಯಂಜನಗಳ ಸಂಖ್ಯೆ ಎಷ್ಟು ಅಂತೇಳಿ ಕೇಳಿದರೆ, ಒಟ್ಟು ವ್ಯಂಜನಗಳು ಅಂತ ಕೇಳಿರೋದ್ರಿಂದ ಇಲ್ಲಿ ಸರಿಯಾದಂಥ ಉತ್ತರ 34 ಆಗ್ತಕ್ಕಂಥದ್ದು. ನೋಡಿ, ಕನ್ನಡ ವರ್ಣಮಾಲೆಯಲ್ಲಿರ್ತಕ್ಕಂಥ ಒಟ್ಟು ವ್ಯಂಜನಗಳು ಅಂತೇಳಿ ಕೇಳಿರ್ತಕ್ಕಂಥದ್ದು. ಆ ಕಾರಣದಿಂದಾಗಿ ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು 34 ವ್ಯಂಜನಾಕ್ಷರಗಳು ಇರತಕ್ಕಂಥದ್ದು. ಅಂದರೆ ಅದರಲ್ಲಿ 25 ಅನ್ನೋಂಥದ್ದೇನಿದೆ ಇದು ವರ್ಗೀಯ ವ್ಯಂಜನ ಮತ್ತು 9 ಅಂತಕ್ಕಂಥದ್ದು ಅವರ್ಗೀಯ ವ್ಯಂಜನ. ಇಲ್ಲಿ ಒಟ್ಟು ವ್ಯಂಜನಗಳ ಸಂಖ್ಯೆ ಅಂದರೆ 34. ನೆಕ್ಸ್ಟ್ ನೋಡಿ 18ನೇ ಪ್ರಶ್ನೆ, ಮೇಲ್ವಾತು ಪದದಲ್ಲಿರ್ತಕ್ಕಂಥ ಸಂಧಿ ಯಾವುದಂತ ಕೇಳಿದರೆ, ಮೇಲ್ವಾತು ಎನ್ನುವಂಥ ಒಂದು ಪದಕ್ಕೆ ಪದವು ಜಸ್ತ್ವ ಸಂಧಿಗೆ ಉದಾಹರಣೆ ಆಗಿರ್ತಕ್ಕಂಥದ್ದು. ಅಂದರೆ ಮೇಲ್ ಪ್ಲಸ್ ಮಾತು ಮೇಲ್ವಾತು. ಇದು ಮ ಹೋಗಿ ಓ ಬಂತು ಅಂದರೆ ಇದು ಆದೇಶ ಅಂತ ಆಗೋದಿಲ್ಲ. ಯಾಕಂದರೆ ಅಲ್ಲಿ ಕತಪಗಳಿಗೆ ಗದಬ ಬರಬೇಕು ಅಂದಾಗ ಅದು ಆದೇಶ ಸಂಧಿ ಆಗುತ್ತೆ. ಇಲ್ಲಿ ಮೇಲ್ ಪ್ಲಸ್ ಮಾತು ಮೇಲ್ವಾತು ಆಗೈತಿ. ಆ ಕಾರಣದಿಂದಾಗಿ ಇದು ಆದೇಶ ಸಂಧಿ ಅಲ್ಲ. ನೋಡಿ, ವೃದ್ಧಿ ಸಂಧಿಗೆ ಉದಾಹರಣೆಯನ್ನು ಕೊಡಿರಿ ಅಂದರೆ ನೀಡ್ರಿ ಅಂತ ಹೇಳಿದರೆ ಈ ಒಂದು ವೃದ್ಧಿ ಸಂಧಿಗೆ ಉದಾಹರಣೆ ಯಾವುದಪ್ಪ ಅಂದರೆ ಅಷ್ಟೈಶ್ವರ್ಯ ಅಂತಕ್ಕಂಥದ್ದು ವೃದ್ಧಿ ಸಂಧಿಗೆ ಉದಾಹರಣೆ ಆಗ್ತಕ್ಕಂಥದ್ದು. ನೋಡಿ, ನೆಕ್ಸ್ಟ್ 20ನೇ ಪ್ರಶ್ನೆ, ಶಬರಿಯು ಧ್ಯಾನದಲ್ಲಿ ತೊಡಗಿ ರಾಮನ ದರ್ಶನಕ್ಕೆ ಕಾದಿದ್ದಳು ಅನ್ನುವಂಥದ್ದು ಒಂದು ವಾಕ್ಯ ಇದೆ. ಇದರಲ್ಲಿ ಷಷ್ಠಿ ವಿಭಕ್ತಿ ಪ್ರತ್ಯಯ ಹೊಂದಿರತಕ್ಕಂಥ ಪದ ಯಾವುದು ಅಂದರೆ ಶಬರಿಯು ಧ್ಯಾನದಲ್ಲಿ ತೊಡಗಿ ರಾಮನ ದರ್ಶನಕ್ಕೆ ಕಾದಿದ್ದಳು. ಇಷ್ಟು ಪದಗಳಲ್ಲಿ ಷಷ್ಠಿ ವಿಭಕ್ತಿ ಪ್ರತ್ಯಯ ಇರತಕ್ಕಂಥ ಒಂದು ಪದ ಯಾವುದು ಅಂತ ಕೇಳಿದರೆ ಅದು ಸರಿಯಾದಂಥ ಉತ್ತರ ಯಾವುದಪ್ಪ ಅಂದ್ರೆ ರಾಮನ. ಅಂದರೆ ಉ ಅನ್ನು ಇಂದ ಗೆ ದೆಸೆಯಿಂದ ಅಲ್ಲಿ ಅಂದರೆ ಷಷ್ಠಿ ಅಂತಕ್ಕಂಥದ್ದು ರಾಮನ. ಇದು ರಾಮನ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಆಗ್ತೈತೆ. ನೆಕ್ಸ್ಟ್ 21ನೇ ಪ್ರಶ್ನೆಯನ್ನು ನೋಡೋದಾದರೆ ಭಾಷೆಯಲ್ಲಿ ಧ್ವನಿಯನ್ನು ಮಾಪನ ಮಾಡುವ ಘಟಕ ಯಾವುದು ಅಂದ್ರೆ ಧ್ವನಿಮ. ಮತ್ತು ಮಾತೃಭಾಷೆ ಕಲಿಕೆಯು ಯಾವುದಕ್ಕೆ ಸಂಬಂಧಪಟ್ಟೈತೆ ಅಂತ ಕೇಳಿದ್ರೆ ನೋಡಿ, ಇಲ್ಲಿ 3ನೇ ಉತ್ತರ ಅಂದರೆ ಸೃಜನಾತ್ಮಕವಾಗಿ ಪ್ರತಿಭೆಯನ್ನು ವಿಕಾಸಗೊಳಿಸುತ್ತದೆ. ಅಂದರೆ ಮಾತೃಭಾಷೆ ಒಳಗೆ ಕಲಿತೀವಿ ಅಂತಂದರೆ ಅಥವಾ ಮಗು ಕಲಿತು ಅಂದರೆ ಅಲ್ಲಿ ಸೃಜನಾತ್ಮಕವಾಗಿ ಪ್ರತಿಭೆಯನ್ನು ವಿಕಾಸಗೊಳಿಸುತ್ತೆ. ಮತ್ತು ಉಚ್ಚಾರಣೆಯ ದೋಷಕ್ಕೆ ಕಾರಣವಲ್ಲ ಅಂತೇಳಿ ಕೇಳಿದರೆ ಉಚ್ಚಾರಣೆಯ ದೋಷಕ್ಕೆ ಯಾವುದು ಕಾರಣ ಅಲ್ಲ ಅಂತಂದರೆ ನಿರಂತರವಾಗಿ ವಾಕ್ಯವನ್ನು ಉಚ್ಚರಿಸುವ ಅಭ್ಯಾಸ ಅಂತಕ್ಕಂಥದ್ದು ಈ ಒಂದು ಉಚ್ಚಾರಣೆ ದೋಷಕ್ಕೆ ಕಾರಣ ಅಲ್ಲ ಅಂಥೇಳಿ ನಾನು ಇದು ಸರಿಯಾದ ಉತ್ತರ ಇರ್ಬೋದು ಅಂತೇಳಿ ನಾನು ಹೇಳ್ತಾ ಇರುವಂಥದ್ದು. ನೆಕ್ಸ್ಟು ಭಾಷಾ ಪ್ರಯೋಗಾಲಯದಲ್ಲಿ ಪ್ರಧಾನ ನಿಯಂತ್ರಕ ಮತ್ತು ಮೇಲ್ವಿಚಾರಕ ಯಾರಪ್ಪ ಅಂದ್ರೆ ಅದು ಭಾಷಾ ಶಿಕ್ಷಕ ಆಗ್ತಾನೆ. ಅಲ್ಲಿ ವಿದ್ಯಾರ್ಥಿನೂ ಆಗಲ್ಲ, ಮುಖ್ಯೋಪಾಧ್ಯಾಯಕನೂ ಆಗಲ್ಲ, ಹಾಗೆ ಪೋಷಕನೂ ಕೂಡ ಆಗೋದಿಲ್ಲ. ಮುಖ್ಯಾಧ್ಯಾಪಕನೂ ಅಲ್ಲ, ಪೋಷಕನೂ ಅಲ್ಲ, ವಿದ್ಯಾರ್ಥಿನೂ ಅಲ್ಲ, ಭಾಷಾ ಶಿಕ್ಷಕ ಈ ಒಂದು ಭಾಷಾ ಪ್ರಯೋಗಾಲಯದಲ್ಲಿ ಪ್ರಧಾನ ನಿಯಂತ್ರಕ ಮತ್ತು ಮೇಲ್ವಿಚಾರಕ ಆಗಿರ್ತಾನೆ. 25ನೇ ಪ್ರಶ್ನೆ, ಬೋಧನೋಪಕರಣಗಳಲ್ಲಿ ಶ್ರಾವ್ಯ ಉಪಕರಣ ಅನ್ನುವಂಥದ್ದು ಶ್ರಾವ್ಯ ಅಂದರೆ ರೇಡಿಯೋ ಧ್ವನಿ ಸುರುಳಿ, ಇದು ಸರಿಯಾಗುತ್ತೆ ಅಂದರೆ ಕೇಳಿಸ್ಕೊಳ್ಳುವಂಥದ್ದು. ಇಲ್ಲಿ ಚಿತ್ರಗಳು ಅಂದರೆ ನೋಡೋಂಥದ್ದು, ಇದು ಕಣ್ಣಿಗೆ ಸಂಬಂಧಪಟ್ಟಿದ್ದು. ವಾರ್ತಾಪತ್ರಿಕೆ, ಚಿತ್ರಫಲಕ ಇವೆಲ್ಲ ನೋಡುವಂಥದ್ದು. ಪಠ್ಯಪುಸ್ತಕನೂ ಸಂಬಂಧಪಡಲ್ಲ. ಇಲ್ಲಿ ರೇಡಿಯೋ ಧ್ವನಿ ಸುರುಳಿ ಅಂದರೆ ಕೇಳುವಂಥದ್ದು. ಹಾಗಾಗಿ ಇದು 25ನೇ ಪ್ರಶ್ನೆಗೆ 1ನೇ ಉತ್ತರ ಸರಿ ಆಗ್ತಕ್ಕಂಥದ್ದು. 26ನೇದು, ಉಪನ್ಯಾಸ ವಿಧಾನದ ಉದ್ದೇಶಗಳಿಗೆ ಸಂಬಂಧಿಸಿದಂತೆ ಸೂಕ್ತವಲ್ಲದ ಹೇಳಿಕೆ ಯಾವುದು ಅಂತೇಳಿ ಕೇಳಿದರೆ ಇಲ್ಲಿ ವರ್ಗದ ಮೇಲೆ ನಿಯಂತ್ರಣ ಹೊಂದುವುದು. ನೋಡಿ, ವರ್ಗದ ಮೇಲೆ ನಿಯಂತ್ರಣವನ್ನು ಹೊಂದುವಂಥದ್ದು ಉಪನ್ಯಾಸ ವಿಧಾನದ ಉದ್ದೇಶ ಅಲ್ಲ. ಆ ಕಾರಣದಿಂದಾಗಿ ಇದು ಒಂದನೇ ಆಪ್ಷನ್ ಏನಿದೆ ಇದು ಸರಿಯಾದಂಥ ಉತ್ತರ ಆಗುತ್ತೆ. ಲಿಖಿತ ಪರೀಕ್ಷೆಯ ನ್ಯೂನ್ಯತೆ ಯಾವುದು ಅಂತ ಕೇಳಿದರೆ ನೋಡಿ, ಲಿಖಿತ ಪರೀಕ್ಷೆಯ ನ್ಯೂನ್ಯತೆಯಾಗಿದೆ ಅಂತೇಳಿ ಕೇಳಿದರೆ ಯಾವುದು ಲಿಖಿತ ಪರೀಕ್ಷೆಯ ನ್ಯೂನ್ಯತೆಯಪ್ಪ ಅಂತಂದರೆ ಅದು ನಕಲು ಮಾಡುವ ಸಾಧ್ಯತೆ ಇದೆ. ಇದು ಲಿಖಿತ ಪರೀಕ್ಷೆಯ ನ್ಯೂನ್ಯತೆ ಅಂತೇಳಿ ನಾನು ಉತ್ತರವನ್ನು ನೀಡ್ತೀನಿ. ಯಾಕಂದರೆ ಲಿಖಿತ ಉತ್ತರಗಳನ್ನು ಮೌಲ್ಯಮಾಪನ ಮಾಡುವುದು ಇದು ಸರಿ. ಆಮೇಲೆ ದೀರ್ಘಕಾಲದವರೆಗೆ
ಸಂಗ್ರಹಿಸಲು ಸಾಧ್ಯ. ನೋಡಿ, ಲಿಖಿತ ಪರೀಕ್ಷೆ ಮಾಡಿದ್ವಿ ಅಂದರೆ ಅದನ್ನು ದೀರ್ಘಕಾಲದವರೆಗೂ ಕೂಡ ನಾವು ಸಂಗ್ರಹಿಸಿಡಬಹುದು. ಮತ್ತು ಲಿಖಿತ ಪರೀಕ್ಷೆಯನ್ನು ಮಾಡುವುದರಿಂದ ಒಂದು ಅಥವಾ ಒಂದಕ್ಕಿಂತ ಹೆಚ್ಚಿನ ಉದ್ದೇಶವನ್ನು ನಾವು ಮೌಲ್ಯಮಾಪನ ಮಾಡಬಹುದಾಗಿರುತ್ತೆ. ಅಂದರೆ ಬೇರೆ ಬೇರೆ ಉದ್ದೇಶಗಳನ್ನು ಕೂಡ ನಾವು ಇಲ್ಲಿ ಈಡೇರಿಸ್ಕೊಳ್ಬಹುದಾಗಿರುತ್ತೆ. ಆದರೆ ನಕಲು ಮಾಡುವ ಸಾಧ್ಯತೆ ಐತಿಲ್ಲ, ಇದು ನ್ಯೂನ್ಯತೆ ಆಗಿರತಕ್ಕಂಥದ್ದು. 28ನೇ ಪ್ರಶ್ನೆ, ವಸ್ತುನಿಷ್ಠ ಪರೀಕ್ಷೆಗಳ ವಿಧವಲ್ಲ. ನೋಡಿ, ವಸ್ತುನಿಷ್ಠ ಪರೀಕ್ಷೆ ಅಂತಂದರೆ ಅದು ಸಣ್ಣ ಪರೀಕ್ಷೆ ಆಗುತ್ತೆ. ಅಂದರೆ ಒಂದು ವಾಕ್ಯ, ಶಬ್ದ ಹೊಂದಿಸಿ ಬರೆಯುವಂಥದ್ದು, ಕಿರು ಉತ್ತರ ನೀಡುವಂಥ ಪರೀಕ್ಷೆ, ಇವೆಲ್ಲವೂ ವಸ್ತುನಿಷ್ಠ. ಆದರೆ ವಿವರಿಸಿ ಬರೆಯುವಂಥ ಪರೀಕ್ಷೆ ಇದು ವಸ್ತುನಿಷ್ಠ ಪರೀಕ್ಷೆ ಅಲ್ಲ. ಆ ಕಾರಣದಿಂದಾಗಿ 28ನೇ ಪ್ರಶ್ನೆಗೆ ನಾನು 3ನೇ ಉತ್ತರವನ್ನು ನೀಡ್ತಾ ಇದ್ದೀನಿ. ಅದೇ ರೀತಿಯಾಗಿ 29ನೇ ಪ್ರಶ್ನೆ ನೋಡಿ, ಪ್ರತಿಭಾವಂತ ವಿದ್ಯಾರ್ಥಿಯ ಗುಣಲಕ್ಷಣವಲ್ಲ ಅಂತೇಳಿ ಕೇಳಿದರೆ, ಪ್ರತಿಭಾವಂತ ವಿದ್ಯಾರ್ಥಿಯ ಗುಣಲಕ್ಷಣ ಯಾವುದಲ್ಲಪ್ಪ ಅಂದ್ರೆ ಸ್ಮರಣ ಶಕ್ತಿ ಕಡಿಮೆ ಇರತಕ್ಕಂಥದ್ದು. ಇದು ಒಂದು ಪ್ರತಿಭಾವಂತ ವಿದ್ಯಾರ್ಥಿಯ ಗುಣಲಕ್ಷಣ ಅಲ್ಲ. ಈ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೊನೆಯ ಪ್ರಶ್ನೆ ಯಾವುದಪ್ಪ ಅಂದರೆ CC ಇದರ ವಿಸ್ತೃತ ರೂಪ ಯಾವುದು ಅಂತೇಳಿ ಕೇಳಿದರೆ, ಇದಕ್ಕೆ ಸರಿಯಾದಂಥ ಉತ್ತರ ನಿರಂತರ ವ್ಯಾಪಕ ಮೌಲ್ಯಮಾಪನ ಅಂತಕ್ಕಂಥದ್ದು ಸರಿ ಉತ್ತರ ಆಗುತ್ತೆ. ಇಲ್ಲಿ ನೀಡಿರ್ತಕ್ಕಂಥದ್ದು ಇಲಾಖೆಗಳ ನೀಡಿರ್ತಕ್ಕಂಥ ಉತ್ತರಗಳಲ್ಲ, ಇದು ಕೇವಲ ನನ್ನ ಅಭಿಪ್ರಾಯದ ಉತ್ತರಗಳು. ಅಂದರೆ ಎಕ್ಸ್ಪೆಕ್ಟೆಡ್ ಒಂದು ಕೀ ಉತ್ತರಗಳಾಗಿರ್ತವೆ. ಆ ಕಾರಣದಿಂದಾಗಿ ನಿಮಗೆ ಅಂದರೆ ಕೀ ಉತ್ತರ ಎಕ್ಸಾಮನ್ನು ಬರೆದು ಬಂದಿರ್ತೀರಿ, ಕೀ ಉತ್ತರಗಳು ಏನಿರ್ಬೋದು ಅಂತೇಳಿ ಕಾತರ ಇರುತ್ತೆ. ಆ ಕಾರಣದಿಂದಾಗಿ ನನ್ನ ಒಂದಷ್ಟು ಅಭಿಪ್ರಾಯವನ್ನು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದೀನಿ. ಇದು ಯಾವುದೇ ಅಧಿಕೃತವಾದಂಥ ಕೀ ಉತ್ತರಗಳಲ್ಲ. ಅಧಿಕೃತವಾದಂಥ ಕೀ ಉತ್ತರಗಳು ಕೆಲವೇ ದಿನಗಳಲ್ಲಿ ರಿಲೀಸ್ ಆಗುತ್ತೆ. ಅಲ್ಲಿವರೆಗೂ ಈ ಒಂದು ಕೀ ಉತ್ತರಗಳನ್ನು ನೋಡೋದ್ರ ಮೂಲಕ ಅಂದಾಜು ನಿಮ್ಮ ಸ್ಕೋರ್ ಎಷ್ಟಾಗ್ಬೋದು ಅನ್ನೋದನ್ನು ನೋಡ್ಕೊಳ್ಳಿ ಅನ್ನೋ ಉದ್ದೇಶದಿಂದ ನಾನು ಈ ವಿಡಿಯೋನ ಮಾಡಿದ್ದೀನಿ. ಬಹುತೇಕ ಈ ವಿಡಿಯೋ ನಿಮಗೆ ಅನುಕೂಲ ಆಗಿದೆ ಅಂತ ನಾನು ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಸ್ನೇಹಿತರೆ. 2ನೇ ಭಾಗ ಏನು ಇಂಗ್ಲೀಷ್ ಇದೆ ಅದನ್ನು ಕೂಡ ಆದಷ್ಟು ಬೇಗ ಅಪ್ಲೋಡ್ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.